ಮೃತ್ಯುವಿನ ದೇವರಾದ ಯಮರಾಜರನ್ನು ಒಮ್ಮೆ ವಧೆ ಮಾಡಲಾಗಿತ್ತು. ಹೌದು, ಆ ದಿನ ಮರಣವೇ ತನ್ನ ಮರಣವನ್ನು ಕಂಡಿತ್ತು. ಅವರನ್ನು ವಧೆ ಮಾಡಿದವರು ಮತ್ತಾರೂ ಅಲ್ಲ, ಸ್ವತಃ ಕಾಲಗಳ ಕಾಲ ಮಹಾಕಾಲ. ಅದೂ ಕೂಡ ಕೇವಲ ತನ್ನ 16 ವರ್ಷದ ನಿಜವಾದ ಭಕ್ತನನ್ನು ರಕ್ಷಿಸಲು. ಮಹಾದೇವರು ಯಮರಾಜನ ಎದೆಯ ಮೇಲೆ ಅಷ್ಟು ಬಲವಾಗಿ ಒದೆ ಹೊಡೆದರೂ ಯಮರಾಜನ ಪ್ರಾಣವೇ ಹೊರಟು ಹೋಯಿತು. ಈ ಕಥೆ ಆರಂಭವಾಗುತ್ತದೆ ಮಹಾನ್ ಶಿವಭಕ್ತರಾದ ಋಷಿ ಮೃಕು ಮತ್ತು ಅವರ ಪತ್ನಿ ಮರುದ್ವತಿಯಿಂದ. ಅವರಿಗೆ ಎಲ್ಲವೂ ಇತ್ತು, ಆದರೆ ಒಂದು ದೊಡ್ಡ ದುಃಖ ಮಾತ್ರ ಇತ್ತು, ಸಂತಾನ ಇಲ್ಲದಿರುವುದು. ಅವರು ಶಿವನಿಗೆ ಕಠಿಣ ತಪಸ್ಸು ಮಾಡಿದರು. ಭೋಲನಾಥ ಪ್ರಸನ್ನರಾದರು. ಆದರೆ ಒಂದು ಕಠಿಣ ಷರತ್ತು ಇಟ್ಟರು. ಶಿವನು ಕೇಳಿದರು, ನಿನಗೆ ಹೇಗಾದ ಮಗ ಬೇಕು? 100 ವರ್ಷ ಬದುಕುವ ಆದರೆ ಮೂರ್ಖನಾದ ಮಗವೇ, ಅಥವಾ ಕೇವಲ 16 ವರ್ಷ ಮಾತ್ರ ಬದುಕುವ ಆದರೆ ಜ್ಞಾನಿಯಾದ ಮಗವೇ? ಋಷಿಯವರು ಕ್ಷಣವೂ ಯೋಚಿಸದೆ ಕಡಿಮೆ ಆಯಸ್ಸಿನ ಜ್ಞಾನಿಯಾದ ಮಗನನ್ನೇ ಆಯ್ಕೆ ಮಾಡಿದರು. ಮನೆಯಲ್ಲೀಗ ಕಿಲಕಿಲ ನಗು ಮೂಡಿತು. ಮಗನಿಗೆ ಮಾರ್ಕಂಡೇಯ ಎಂದು ಹೆಸರಿಡಲಾಯಿತು. ಮಾರ್ಕಂಡೇಯ ಬೆಳೆದು ದೊಡ್ಡವನಾದ. ಅವನ ತೇಜಸ್ಸು ದಿನೇ ದಿನೇ ಹೆಚ್ಚಾಯಿತು. ಆದರೆ ಅವನ 16ನೇ ಜನ್ಮದಿನ ಹತ್ತಿರವಾಗುತ್ತಿದ್ದಂತೆ ತಾಯಿ ತಂದೆಯ ಕಣ್ಣೀರು ನಿಲ್ಲಲೇ ಇಲ್ಲ. ಮಾರ್ಕಂಡೇಯ ಕಾರಣ ಕೇಳಿದಾಗ ಅವನಿಗೆ ತನ್ನ ಮರಣದ ಸತ್ಯ ತಿಳಿಸಲಾಯಿತು. ಆದರೆ ಆ ನಿನ್ನೆಯ ಬಾಲಕ ಎಲ್ಲವೂ ಕೇಳಿದ್ದರೂ ಭಯಪಟ್ಟೇ ಇಲ್ಲ. ಅವನು ಹೇಳಿದ, ನಾನು ಆ ಮಹಾಕಾಲನ ಶರಣಾಗುತ್ತೇನೆ, ಮರಣವನ್ನೇ ಬದಲಾಯಿಸಬಲ್ಲವನು. ಅವನು ಮನೆ ಬಿಟ್ಟು ಒಂದು ಪವಿತ್ರ ಮತ್ತು ಸುಂದರ ನದಿಯ ತೀರಕ್ಕೆ ಬಂದ. ಅಲ್ಲಿ ಮಣ್ಣಿನಿಂದ ಒಂದು ಶಿವಲಿಂಗವನ್ನು ನಿರ್ಮಿಸಿ ತಪಸ್ಸಿನಲ್ಲಿ ಲೀನನಾದ. 3 ದಿನಗಳು ನಿರಂತರವಾಗಿ ಕಳೆಯಿತು. 3ನೇ ದಿನ ಮಾರ್ಕಂಡೇಯ ಸಂಪೂರ್ಣ 16 ವರ್ಷ ತುಂಬಿದ ಕ್ಷಣಕ್ಕೆ ಯಮರಾಜನು ತನ್ನ ಯಮದೂತರನ್ನು ಕಳುಹಿಸಿದ. ಯಮದೂತರು ಅವನನ್ನು ಸ್ಪರ್ಶಿಸಲು ಹೋಗಿದ್ದಾಗ ಮಾರ್ಕಂಡೇಯನ ಭಕ್ತಿಯ ತೇಜಸ್ಸು ಅವರನ್ನು ತಡೆಯಿತು. ಸೋತು ಭಯಗೊಂಡು ಅವರು ಓಡಿಹೋದರು. ಇದರಿಂದ ಯಮರಾಜನ ಕೋಪ ಭುಗಿಲೆದ್ದಿತು. ಅವನು ಸ್ವತಃ ತನ್ನ ಘಾತಕ ಕಾಲಪಾಶ ಹಿಡಿದು ಅಲ್ಲಿ ಬಂದ ಮತ್ತು ಗರ್ಜಿಸಿದ, ಬಾಲಕ, ನಿನ್ನ ಸಮಯ ಮುಗಿದಿದೆ. ಭಯಗೊಂಡ ಮಾರ್ಕಂಡೇಯ ಶಿವಲಿಂಗವನ್ನು ಬಿಗಿಯಾಗಿ ಅಪ್ಪಿಕೊಂಡ. ಯಮರಾಜನು ತನ್ನ ಪಾಶವನ್ನು ಎಸೆದನು. ಆದರೆ ಅದೇ ಅವನಿಂದ ನಡೆದ ಅತಿದೊಡ್ಡ ತಪ್ಪು. ಆ ಪಾಶ ಮಗನ ಜೊತೆಗೆ ಸ್ವತಃ ಶಿವಲಿಂಗವನ್ನೂ ಬಿಗಿದುಕೊಂಡಿತು. ಅವರು ಅನಾಯಾಸವಾಗಿ ಮಹಾಕಾಲನನ್ನೇ ಬಂಧಿಸಲು ಪ್ರಯತ್ನಿಸಿದ್ದರು. ಕ್ಷಣದಲ್ಲೇ ಭೀಕರ ಸ್ಫೋಟವಾಯಿತು. ಶಿವಲಿಂಗ ಒಡೆದು ಕಾಲಗಳ ಕಾಲ ಮಹಾಕಾಲ ಪ್ರಕಟರಾದರು. ಮಹಾಕಾಲ ಗರ್ಜಿಸಿ ಹೇಳಿದರು, ಮೂರ್ಖನೇ, ನನ್ನ ಭಕ್ತನ ಮೇಲೆ ದಾಳಿ ಮಾಡಲು ನಿನಗೆ ಧೈರ್ಯ ಹೇಗೆ ಬಂತು? ಮಹಾಕಾಲನು ಒಂದು ಭಯಾನಕ ಲಾತಿಯನ್ನು ಯಮರಾಜನ ಎದೆಯ ಮೇಲೆ ಹೊಡೆದರು ಮತ್ತು ತನ್ನ ತ್ರಿಶೂಲದಿಂದ ಅಲ್ಲಿಯೇ ಯಮರಾಜನನ್ನು ವಧೆ ಮಾಡಿದರು. ಆ ಕ್ಷಣದಲ್ಲಿ ಜಗತ್ತಿನಿಂದ ಮರಣವೇ ಮಾಯವಾಯಿತು. ಶಿವನು ಮಾರ್ಕಂಡೇಯನಿಗೆ ಅಮರತ್ವದ ವರವನ್ನು ನೀಡಿದರು. ನಂತರ ಸೃಷ್ಟಿಯ ಸಮತೋಲನಕ್ಕಾಗಿ ಯಮರಾಜನನ್ನು ಪುನಃ ಜೀವಂತಗೊಳಿಸಿದರು. ಆದರೆ ಈ ಎಚ್ಚರಿಕೆಯೊಂದಿಗೆ, ನೀನು ಶಿವಭಕ್ತರಿಂದ ಸದಾ ದೂರವಿರಬೇಕು. ಅಂತಹ ಮಹಾಶಕ್ತಿಶಾಲಿ ಮಹಾದೇವನಿಗಾಗಿ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಅನ್ನು ತಪ್ಪದೆ ಬರೆಯಿರಿ.